ಸಿನಿಮಾಗೆ ಸಿಕ್ಕಿದಂಥ ಒಂದು ಸಕ್ಸಸ್. ಓಕೆ, ಇದು ನನ್ನ ಸಕ್ಸಸ್ ಅಲ್ಲ, ಇದು ಚೇಂಬರ್ ಕನ್ನಡ ಇಂಡಸ್ಟ್ರಿಗೆ ಯಾವತ್ತಿದ್ರು ಸಪೋರ್ಟ್ ಮಾಡ್ತೀವಿ ಅನ್ನೋ ಸೆಟ್ ಮಾಡಿರೋ ಒಂದು ಎಕ್ಸಾಂಪಲ್. ಆಮೇಲೆ ಇಲ್ಲಿರೋರು ಎಸ್ಪೆಷಲಿ ಸುರೇಶ್ ಸರ್ ಮತ್ತು ಗುರು ಸರ್ ದೇ ಸ್ಟುಡ್ ಬೈ. ಅಂದರೆ ಚೇಂಬರ್ ಅವ್ರು ಏನೂ ಮಾಡಲ್ಲ ಅನ್ನೋದಲ್ಲ ಸುಳ್ಳು. ವೆನ್ ದೇರ್ ಇಸ್ ಅ ಪ್ರಾಬ್ಲಮ್, ವೆನ್ ಯು ರೈಟ್ ವೆಲ್ ಅಪ್ರೋಚ್ ಮಾಡಿದಾಗ ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದು ಒಂದು ಗುಡ್ ಎಕ್ಸಾಂಪಲ್. ಹಾಗೂ ಏನು ಇಂಪಾರ್ಟೆಂಟ್ ಏನು ಅಂದರೆ, ನಾವು ಇವತ್ತಿನ ದಿನ ಎಲ್ಲ ಕಡೆ ಬರೇ ನಂಗೆ ಆ ಇಶ್ಯೂಸ್ ಇದೆ, ಈ ಇಶ್ಯೂಸ್ ಇದೆ ಅಂತ ಮಾತಾಡಬೇಕಾದಾಗ ಈಗ ನಾನು ಚೇಂಜಸ್ ನೋಡ್ತಾ ಇದ್ದೀನಿ. ಅಂದರೆ ವಿ ಆರ್ ಆಲ್ ಫೈಟಿಂಗ್. ಮನೆ ಕೂಡ ಶಿವಣ್ಣನ ಮನೆಯಲ್ಲಿ ಎಲ್ಲರ ಕರೆದು ಹೇಗೆ ಒಂದು ಇಂಡಸ್ಟ್ರಿನ ಫೇಸ್ ಮಾಡಬೇಕು ಅಂತ ಇಶ್ಯೂಸ್ನ ಅಡ್ರೆಸ್ ಮಾಡ್ತಾ ಇದ್ದಾರೆ. ಅದೇ ಥರ ರಾಘಣ್ಣ ಕೂಡ ಚೇಂಬರ್ಗೆ ಒಂದು ಒಳ್ಳೆ ಮೆಸೇಜ್ ಕಳಿಸಿದ್ದಾರೆ. ಇವತ್ತಿನ ದಿನ ನಾವಿರೋ ಪರಿಸ್ಥಿತಿಯಲ್ಲಿ ಕನ್ನಡ ಸಿನಿಮಾಗೆ ನಾವು ಆದ್ಯತೆ ಕೊಡಬೇಕು ಅಂತ. ಸೊ ಅದರಿಂದ ನಮಗೊಂದು ಒಳ್ಳೆ ಸಕ್ಸಸ್ ಸಿಕ್ಕಿದೆ. ಸೊ ಈಗ ಮಾತು ಹೇಳ್ತಾ ನಾನು ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಇಲ್ಲಿ ಬಂದಿರೋದು. ಇದು ಖಂಡಿತವಾಗ್ಲೂ ಒಂದು ನಿಮ್ಮ ಕಡೆಯಿಂದನೂ ಒಂದು ನ್ಯೂಸ್ ಸ್ಪ್ರೆಡ್ ಆಗಬೇಕು. ಯಾಕೆಂದರೆ ಇದು ನಮ್ಮ ಸಕ್ಸಸ್ ಅಲ್ಲ, ನಿಮ್ಮ ಸಕ್ಸಸ್ಸು ಕೂಡ. ಫ್ರಮ್ ದ ಕ್ರಿಯೇಟಿವ್ ಪಾಯಿಂಟ್ ಆಫ್ ವ್ಯೂ ಆಲ್ಸೋ, ಫ್ರಮ್ ದ ಪವರ್ ಪಾಯಿಂಟ್ ಆಫ್ ವ್ಯೂ ಆಲ್ಸೋ. ಓಕೆ, ಇಲ್ಲಿ ಬಂದವ್ರಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ನನ್ನ ಗುರು ಸರ್ಗೆ ಒಂದು ಎರಡು ಮಾತಾಡೋದು ಕೇಳ್ಕೊಂಡು ಅದೇ ನಿಲ್ಲೇ ನಾವು. ಇದು ಅನಿರೀಕ್ಷಿತ. ನಾನು ಬಂದಿಲ್ಲಿ ಕೂತ್ಕೊಂಡಿರೋದು ಒಂದೇನಾಯಿತು ಅಂತಂದರೆ, ತೇಜ್ ಅವರು ದುಬೈಯಲ್ಲಿದ್ದರು. ಅವ್ರು ನನಗೆ ಫೋನ್ ಮಾಡ್ತಾರೆ, ಸರ್ ನನ್ನ ಟೈಟಲ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಅದಕ್ಕೆ ಆಗಿ ತಲೆ ಕೆಡಿಸ್ಕೊಳ್ತೀರಾ ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ಡೇ ಬೆಳಗ್ಗೆನೇ ಹೋಗಿ ಅಲ್ಲೆಲ್ಲ ನೋಡಿದಾಗ ಸಣ್ಣ ಒಂದು ಕನ್ಫ್ಯೂಷನ್ ಆಗಿತ್ತು. ಸೊ ಅದು ಕೂಡ ಹೇಳ್ತೀರ, ಅದು ಸಾರಾಗೊಂದೇವರು ಮತ್ತು ನರಸಿಂಹವರು ಅದಕ್ಕೆ ಸಾಥ್ ಕೊಟ್ಟರು ನನಗೆ. ಸೊ ಅದು ಇವಾಗ ಏನಿಲ್ಲ, ಅದೆಲ್ಲ ಆಯ್ತು. ಅವರು ದೊಡ್ಡ ಕಂಪ್ನಿಯವರು ಅವರೆಲ್ಲ ಅದು ಮಾಡ್ಕೊಂಬಿಟ್ಟಿದ್ರು, ದೊಡ್ಡ ಇಶ್ಯೂನೇ ಆಗಿತ್ತು. ಅವ್ರ ಅನೌನ್ಸ್ಮೆಂಟ್, ಇವ್ರದ್ದು ಅನೌನ್ಸ್ಮೆಂಟು, ಡ್ಯೂಡ್ ವರ್ಸಸ್ ಡ್ಯೂಡ್ ಅಂತ ಬರ್ತಾಯಿತ್ತು. ಎಲ್ಲ ಇದರಲ್ಲೂ ನಾನು ನೋಡಿದೆ ಅದನ್ನು. ಸೊ ನಾವು ಒಂದೇ ಮಾತಾಡಿ, ಪಾಪ ಅಲ್ಲೆಲ್ಲೋ ಕೆಲಸದಲ್ಲಿ ದುಬೈಲಿ ಇದ್ಕೊಂಡು ಗಳಿಗೆ ಫೋನ್ ಮಾಡ್ತಾಯಿದ್ರು, ನೀವೇನು ತಲೆ ಕೆಡಿಸ್ಕೊಬಿಡಿ, ನೀವು ಡ್ಯೂಡ್ ನಿಮ್ಮದೇ ಆಗಿರುತ್ತೆ, ನಿಮ್ಮ ಕೆಲಸ ಸರಾಗಿ ಮುಗಿಸ್ಕೊಬನ್ನಿ ಅಂತ ಹೇಳಿದ್ದೆ. ಇಲ್ಲಿ ಪಾಪ ಮಿಸೆಸ್ಸು ನನಗೆ ಫಾಲೋ ಅಪ್ ಮಾಡ್ತಾಯಿದ್ರು, ಸರ್ ಏನಾಯ್ತು ಸರ್ ಅಂತ ಹೇಳ್ಬಿಟ್ಟು. ಬಟ್ ದೊಡ್ಡ ಸಮಸ್ಯೆ ಅಲ್ಲ ಅದು. ಒಂದು ಚೇಂಬರು ಮುಂದೆ ಬಂದು ಕನ್ನಡಕ್ಕೆ ಮುಂದೆ ಫಸ್ಟ್ ಆದ್ಯತೆ ಅಂತ ಹೇಳ್ಬಿಟ್ಟು ಅವರು ಮುಂದೆ ನಿಂತ್ಕೊಂಡ್ರು. ಜೊತೆಗೆ ರಾಘಣ್ಣ ಅವರು ಫೋನ್ ಮಾಡಿ ಅವ್ರನ್ನ ವಿಷಯ ಹೇಳಿದ್ದಾರೆ. ಇಮಿಡಿಯೇಟ್ ನಾವು ಮೊನ್ನೆ 19ನೇ ತಾರೀಕು ECನೂ ಇತ್ತು. ಸೊ ಈ ಥರ ಕನ್ಫ್ಯೂಷನ್ಗಳಾಗ್ತೀರ. ಇಲ್ಲಿ ಮೆಂಬರ್ ಅಂತ ಆದಾಗ ₹1000 ಕೊಟ್ಟು ಮೆಂಬರ್ಗಳಾದಾಗ ಅವ್ರು ಹಿತ ಕಾಪಾಡಬೇಕು ಅಂತ ಹೇಳಿ ಮುಂದಿನ ದಿನಗಳಲ್ಲಿ ಅದಾಗುತ್ತೆ, ಏನು ತೊಂದರೆ ಆಗೋದಿಲ್ಲ. ಈ ಚೇಂಬರ್ ಬಗ್ಗೆ ಹೇಳ್ತಾ ಇದೆ, ಎಲ್ಲ ಒಳ್ಳೆ ಕೆಲಸ ಆಗ್ತಾ ಇದೆ ಅಂತ. ಜೊತೆಗೆ ಇಷ್ಟು ದಿನ ಒಂದು ಚೇಂಬರ್ ಅಂತ ಹೇಳಬೇಕು ಅಂತಂದರೆ, ನಾನು ಚೇಂಬರ್ EC ಮೆಂಬರ್ ಆಗಿ UFO ಮತ್ತು ಕ್ಯೂಬ್ನ ಇಲ್ಲಿ ಕರ್ಸ್ಕೋಬೇಕಂತ ಹೇಳ್ತಾ ಇದ್ರು. ಅವರು ಪ್ರತಿ ಮೀಟಿಂಗ್ನಲ್ಲೂ ಬಾಂಬೆಗೆ ತಿಳಿಸಿ ಹೆಡ್ ಆಫೀಸ್ ಬರೋರು, ಕೂತ್ಕೊಂಡು ಹೋಗೋರು. ಇವಾಗ ಒಳ್ಳೆ ಇದಾಗಿದೆ, ಕ್ಯೂಬ್ನ ಇಲ್ಲೇ ಬಂದು ಎಲ್ಲ ಕೆಲಸಗಳು ಮಾಡ್ತಾ ಇದ್ದಾರೆ. ನಮ್ಮ ನಿರ್ಮಾಪಕರು ಹೋಗಿ ಚೆನ್ನೈಯಲ್ಲಿ ಕೂತ್ಕೊಂಡು ಕ್ಲೀನ್ ಮಾಡಿಕೊಂಡು ಅವರಲ್ಲಿ ಕರೆದಾಗ ಹೋಗಿ ಸ್ಕ್ರೀನಿಂಗ್ ನೋಡಿ ಅವೆಲ್ಲ ಮಾಡ್ಕೊಂಬರೋಕ್ಕೆ ಸುಮಾರು ದುಡ್ಡು ಖರ್ಚಾಗ್ತಾಯಿತ್ತು, ಸಮಯನೇ ವ್ಯರ್ಥ ಆಗ್ತಾಯಿತ್ತು. ಇವಾಗ ಅದೊಂದು ಚೇಂಬರ್ ಕಡೆಯಿಂದ ಇಷ್ಟು ದಿನದ ಸಾಹಸದಲ್ಲಿ ಇವಾಗ ಅದೊಂದು ಸಕ್ಸಸ್ ಆಗಿದೆ. ಇನ್ನೊಂದು ₹200 ಟಿಕೆಟ್ ಸದ್ಯದಲ್ಲಿ ಆಗುತ್ತೆ. CM ಅವ್ರು ಮನಸ್ಸು ಮಾಡಿದ್ದಾರೆ ಅದನ್ನು. ಚೇಂಬರ್ ಕಡೆ ಆ ಥರ ಆಗ್ತಾ ಇದೆ. ಕನ್ನಡಕ್ಕೆ ಯಾವಾಗಲೂ ಚೇಂಬರ್ ನಿಂತ್ಕೊಡುತ್ತೆ. ಜೊತೆಗೆ ಇನ್ನೊಂದು, ಈ ಸಿನಿಮಾ ಯಾಕೆ ನನಗೆ ಅಷ್ಟೊಂದು ತೇಜವ್ರ ಬಗ್ಗೆ ನನಗೆ ಅಷ್ಟೊಂದು ಒಲವು ಬಂತು ಅಂತಂದರೆ, ಅವರೊಂದು ಲೈನ್ ಹೇಳಿದ್ರು, ಸಿನಿಮಾದೊಂದು ಲೈನ್ ಹೇಳಿದ್ರು, ತುಂಬ ಖುಷಿ ಪಟ್ಟೆ ನಾನು. ಸ್ಪೋರ್ಟ್ಸ್ ಯಾವತ್ತೂ ಸಿನಿಮಾಗಳನ್ನೆಲ್ಲೂ ಸಹ ಸೋತಿದ್ದಿಲ್ಲ. ಸ್ಪೋರ್ಟ್ಸಿಂದ ಇಟ್ಕೊಂಡು ಸ್ಪೋರ್ಟ್ಸ್ ಗೊತ್ತಿಲ್ಲದೆ ಇರೋಂಥ ಕರ್ಕೊಂಡ್ಬಂದು ಅದು ಹೆಣ್ಮಕ್ಳ ಹತ್ರ ಮಾಡಿಸುವಂಥ ಒಂದು ಕತೆ ಅದು ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಸೊ ಆದರೆ ನಾನು ಒಂದು ಆ್ಯಕ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಒಂದಿನ ಇದನ್ನು ಫಿನಿಶಿಂಗ್ ಶೆಡ್ಯೂಲ್ ಇರಬೇಕು, ಇನ್ನೊಂದು ಶೆಡ್ಯೂಲ್ 2 ಶೆಡ್ಯೂಲ್ ಇರಬೇಕು. ಫಿನಿಶಿಂಗು ತುಂಬ ಡಿಸೈನ್ ನೋಡಿದೇನೆ ನೋಡಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿ ಡಿಸೈನ್ಗಳು ಬರ್ತಾ ಇದೆ. ಮನೇಲಿ ಡಿಸೈನ್ ಹಾಕಿದ್ರು. ಸೊ ತುಂಬ ದೊಡ್ಡ ಕನಸು ಕಟ್ಟಿದ್ದಾರೆ. ಇದು ಚಿತ್ರ ಎಲ್ಲ ಅವ್ರ ಕನಸಿನ ಥರ ಬಂತು ಅಂತ ವರ್ಷದ ಚಿತ್ರ ಆಗುತ್ತೆ ಅಂತ ನಾನು ಇವಾಗ ಹೆಮ್ಮೆಯಿಂದ ಹೇಳ್ಬೋದು ಅದನ್ನು. ಸೊ ಯಾವತ್ತಿದ್ರು ತೇಜವರೇ, ಚೇಂಬರು ಕನ್ನಡ ಇಂಡಸ್ಟ್ರಿ ಹಿಂದೆ ಇದ್ದೇ ಇರುತ್ತೆ. ಅದೇನೇ ಸಮಸ್ಯೆಗಳು ಬಂದು ಕೂತ್ಕೊಂಡು ಮಾತಾಡಿದ್ರೆ ಎಲ್ಲೂ ಬಗೆಹರಿಯುತ್ತೆ. ಎಲ್ಲೋ ಮಾತಾಡ್ಕೊಂಡು ಎಲ್ಲೋ ಹೋಗ್ತಾರೆ, ಏನೋ ಆಗದೆ ಇರೋದು. ಸೊ ಇವತ್ತು ಅವ್ರಿಗೊಂದು ಆ ಒಂದು ಆ್ಯನ್ಸೈಟಿ ಇತ್ತು, ಸರ್ ಇದನ್ನು ನಾನು ಹಂಚ್ಕೋಬೇಕಾಗಿತ್ತು, ಹೊರಗಡೆ ನನ್ನ ಡ್ಯೂಡ್ ಸಿನಿಮಾ ನನ್ನ ಕೈಲಿದೆ ಅಂತ ಹೇಳ್ಬಿಟ್ಟು ಅಂತ. ಅದಕ್ಕೋಸ್ಕರ ಕರ್ಸ್ಕೊಂಡಿದ್ದಾರೆ, ಖುಷಿಪಟ್ಟು ಕರ್ಸ್ಕೊಂಡಿದ್ದಾರೆ. ನಿಮ್ಮ ಸಹಕಾರವಾಗಿ ಯಾವತ್ತೂ ಇಲ್ಲಿ ಒಳ್ಳೆ ಚಿತ್ರಣ ಮಾಡ್ತಾ ಇದ್ದಾರೆ. ನಮಸ್ಕಾರ.